ಈಗ ಆಗಲೇ ನಾವು ಹಿಂದಿನ ತರಗತಿಯಲ್ಲಿ ಏನನ್ನು ಓದಿದ್ದೀವಿ, ಕನ್ನಡದ ಅಕ್ಷರಮಾಲೆಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಆ ಅಕ್ಷರಮಾಲೆಗಳಲ್ಲಿ ಏನನ್ನು ಓದಿದ್ದೀವಿ? ಕನ್ನಡದ ಅಕ್ಷರಗಳೆಷ್ಟು, ಕನ್ನಡದಲ್ಲಿರುವ ವರ್ಣಮಾಲೆ ಅಕ್ಷರಗಳೆಷ್ಟು, ಅವುಗಳ ವಿಂಗಡಣೆ ಹೇಗೆ ಆಗಿದೆ, ಮತ್ತು ಆ ಅಕ್ಷರಗಳನ್ನು ಯಾವ ರೀತಿ ಏನೆಂದು ಕರೆದಿದ್ದಾರೆ ಅನ್ನೋದನ್ನು ಓದಿದ್ದೀವಿ. ಈಗ ಓದಿರುವಂಥ ವಿಷಯದಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಬಿಟ್ಟ ಸ್ಥಳವನ್ನು ಕೇಳ್ತೀನಿ, ಉತ್ತರಿಸ್ಬೇಕು ನೀವು. ನೋಡಿ, ಕನ್ನಡದ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ. ಎಷ್ಟು ಅಕ್ಷರಗಳಿವೆ? 49. ಸರಿ. ಹ್ರಸ್ವ ಸ್ವರಕ್ಕೆ ಉದಾಹರಣೆ? ವ್ಯಂಜನ ಅನುಸ್ವಾರ ವಿಸರ್ಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಅನುಸ್ವಾರ ಮತ್ತು ವಿಸರ್ಗವನ್ನು ಏನೆಂದು ಕರೀತಾರೆ? ಡ್ಯಾಶ್ ಎಂದು ಕರೀತಾರೆ. ಏನಂತ? ಸ್ವರ ಎಂದು ಕರೆಯುತ್ತಾರೆ. ವ್ಯಂಜನಗಳಿಗೆ ಸ್ವರ ಸೇರಿಸಿ ಆಗುವ ಅಕ್ಷರಗಳನ್ನು ಡ್ಯಾಶ್ ಎನ್ನುವರು? ಗುಣಿತಾಕ್ಷರ ಎಂದು ಕರೀತಾರೆ. ಇಂದಿನ ಕ್ಲಾಸಲ್ಲಿ ನಾನು ಯಾವುದನ್ನು ಗುಣಿತಾಕ್ಷರ ಎಂದು ಕರೀತಾರೆ ಅಂತ ಹೇಳಿಲ್ಲ, ಆದರೂ ಸರಿಯಾಗಿ ಹೇಳಿದ್ದೀರಿ. ವ್ಯಂಜನಗಳಿಗೆ ಸ್ವರ ಸೇರಿದಾಗ ಅದನ್ನು ಏನಂತ ಕರೀತಾರೆ? ಗುಣಿತಾಕ್ಷರ ಅಂತ ಹೇಳ್ತಾರೆ. ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಯಾವುದು? ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಯಾವುದು ಹೇಳ್ರಿ? ಶಕ್ತಿ. ಗುಡ್. ಈಗ ನಾನು ಇನ್ನು ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಸಜಾತಿ ಮತ್ತು ಈಗ ನಾವು ಸಜಾತಿ ಮತ್ತು ವಿಜಾತಿ, ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತ ಅಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಜಾತಿಯ ಅಕ್ಷರಗಳೆಂದರೇನು? ಸಜಾತಿಯ ಅಕ್ಷರಗಳಂದರೆ ಸಮಾನವಾದಂಥ, ಅಂದರೆ ಹೆಂಗಿರ್ತಾವಲ್ಲಿ ಅಕ್ಷರಗಳು ಒಂದೇ ಜಾತಿಯವಾಗಿರ್ತವೆ. ಹೇಗೆ? ಒತ್ತಕ್ಷರಗಳು ಅದೇ ಅಕ್ಷರವನ್ನು ಹೊಂದಿರ್ತವೆ. ಒತ್ತಕ್ಷರಗಳು ಅಂದರೆ ಗೊತ್ತಿದೆ ನಿಮಗೆ. ಹೇಗೆ? ಕಗೆ ಕ ಅಕ್ಷರನೇ ಬಂದರೆ ಕೆಳಗಡೆ ಅಕ್ಷರ ಬಂದರೆ ಅದನ್ನು ಒತ್ತಕ್ಷರ ಎಂದು ಕರೀತಾರೆ. ಈ ಒತ್ತಕ್ಷರಗಳು ಅದೇ ಅಕ್ಷರವಾಗಿದ್ದರೆ ಅದನ್ನು ಸಜಾತಿ ಎಂದು ಕರೆಯುತ್ತಾರೆ. ಅದೇ ವಿಜಾತಿ ಅಂದರೆ ಏನು? ವಿಜಾತಿ ಅಂದರೆ ಭಿನ್ನವಾದಂತಹ ಒತ್ತಕ್ಷರಗಳನ್ನು ಹೊಂದಿದರೆ ಅದನ್ನು ವಿಜಾತಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ನೋಡ್ರಿ, ವಿಜಾತಿಯಲ್ಲಿ ಶಸ್ತ್ರ, ಸ ತ ರ ಅಂದರೆ ಶಸ್ತ್ರ ಅನ್ಬೇಕಾದ್ರೆ ಎಷ್ಟು ಅಕ್ಷರ ಬೇಕಾಗಿದೆ? ಇಲ್ಲಿ 3 ಅಕ್ಷರಗಳು ಹೊಸ ಅಕ್ಷರಗಳು ಸೇರಿಕೊಂಡಿದ್ದಾವೆ. ಈಗ ಅಸ್ತ್ರ, ಸಗೆ ತ ಒತ್ತಕ್ಷರ ಮತ್ತು ರ ಒತ್ತಕ್ಷರ. ಇಲ್ಲಿ ಒತ್ತಕ್ಷರಗಳು ಅದೇ ಅಕ್ಷರವಾಗಿಲ್ಲ. ಸ ಅಕ್ಷರ ಇದೆನಾ? ಇಲ್ಲ. ಇಲ್ಲಿ ಯಾವ ಅಕ್ಷರ ಇದೆ? ತ ಮತ್ತು ರ ಒತ್ತಕ್ಷರವನ್ನು ಒಳಗೊಂಡಿದೆ. ಹೀಗಾಗಿ ಇದನ್ನು ವಿಜಾತಿಯ ಅಕ್ಷರ ಅಂತ ಕರೀತಾರೆ. ಉದಾಹರಣೆಗೆ ಅಕ್ಷರ, ಪುಸ್ತಕ ಇವುಗಳಲ್ಲೆಲ್ಲ ನಾವೇನು ನೋಡ್ತೀವಿ ಅಂದರೆ ವಿಜಾತಿಯ ಒತ್ತಕ್ಷರವನ್ನು ನೋಡ್ತೀವಿ. ಇಲ್ಲಿ ಇತ್ಯಾದಿ ಅನ್ನೋದು ಕೂಡ ಒಂದು ಏನಿದೆ? ವಿಜಾತಿಯ ಅಕ್ಷರವಾಗಿದೆ. ಯಾಕೆ? ತಗೆ ಯ ಒತ್ತಕ್ಷರ ಇದೆ. ಅದೇ ಸಜಾತಿನಲ್ಲಿ ಹಾಗಿಲ್ಲ. ಅಮ್ಮ ಅನ್ನೋ ಅಕ್ಷರದಲ್ಲಿ ಮಗೆ ಮ ಒತ್ತಕ್ಷರ, ಅಕ್ಕ ಎನ್ನುವ ಅಕ್ಷರದಲ್ಲಿ ಕಗೆ ಕ ಒತ್ತಕ್ಷರ, ಅಜ್ಜ ಎನ್ನುವ ಅಕ್ಷರದಲ್ಲಿ ಜಕ್ಕೆ ಜ ಒತ್ತಕ್ಷರ, ಅಪ್ಪ ಎನ್ನುವ ಅಕ್ಷರದಲ್ಲಿ ಪಗೆ ಪ ಒತ್ತಕ್ಷರ. ಹೀಗಿರುವ ಕಾರಣದಿಂದ ಇವು ಸಜಾತಿಯ ಅಕ್ಷರಗಳು ಮತ್ತು ಈ ಎಲ್ಲ ಕೆಳಗಿನ ಅಕ್ಷರಗಳೆಲ್ಲ ವಿಜಾತಿಯ ಅಕ್ಷರಗಳೆಂದು ನಾವು ವಿಂಗಡಿಸಿ ಓದ್ಕೋತೀವಿ. ಸರಿ.